ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಮೊಳಕಾಲ್ಮೂರಿಂದ ಬೆಂಗಳೂರಿಗೆ ಬಂದಿದ್ದೀನಿ. ಬೆಂಗಳೂರಿಗೆ ಬಂದಾಗ ಇವತ್ತು ಎಷ್ಟು ಕಲೆಕ್ಷನ್ ಬಂದಿದೆ ಅನ್ನೋದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಪ್ರತಿ 2-3 ದಿನಕ್ಕೊಂದ್ಸರಿ ನಾವು ಬೆಂಗಳೂರಿಗೆ ಇಷ್ಟೊಂದು ಸೀರೆ ಬರ್ತಾ ಇದೆ ಕಲೆಕ್ಷನ್ಸು ಅಂತಂದರೆ ನೀವು ಅಷ್ಟೊಂದು ಪ್ರೋತ್ಸಾಹ ನೀಡಿದ್ದೀರಿ ನಮಗೆ. ಇವತ್ತು ನಾನು ತುಂಬ ಸೀರೆ ಇದೆ. ಮತ್ತೆ ಒಂದು ಸರಿ ನಾನು ಹೇಳ್ತೀನಿ ಎಲ್ಲರಿಗೂ, ನನಗೆ ಫೋನ್ ಮಾಡಿದಾಗ ಮತ್ತೆ ಕೇಳ್ತೀರಿ ನಿಮ್ಮ ಹತ್ರ ಕಂಚಿ ಸೀರೆ ಇದೆಯಾ ಅಂತ. ಈಗ ನೋಡಿರಿ, ಈಗ ನೋಡಿರೋ ಸೀರೆಗಳು ನೀವು ನೋಡಿಬಿಟ್ಟು ನೀವೇ ಹೇಳಿ ಇದು ಕಂಚಿ ಸೀರೆನ ನಮ್ಮದು ಮೊಳಕಾಲ್ಮೂರು ಸೀರೆನ ಅಂತ. ಕರ್ನಾಟಕದಲ್ಲೇ ತುಂಬ ಪ್ರಸಿದ್ಧವಾದ ಮೊಳಕಾಲ್ಮೂರು ರೇಷ್ಮೆ ಸೀರೆ ತಯಾರು ಮಾಡೋರು ನಾವು. ನಮ್ಗೆ ಯಾರಾದರೂ ಫೋನ್ ಮಾಡಿ ನನಗೆ ನಿಮ್ಮ ಹತ್ರ ಕಂಚಿವರಂ ಸೀರೆ ಸಿಗುತ್ತಾ ಅಂತ ಕೇಳಿದಾಗ ನನಗೂ ಮನಸ್ಸಿಗೆ ಬೇಜಾರಾಗುತ್ತೆ. ನಾನು ಇಲ್ಲಿವರೆಗೂ ಆಯಿತು, ನಾನು ರಿಟೇಲ್ ಬಿಸ್ನೆಸ್ಸಿಗೆ ಬಂದಾಗ ಯಾವತ್ತೂ ಕೂಡ ಯಾರಿಗೂ ಕೂಡ ನಾನು ಕಂಚಿ ಸೀರೆ ಸಿಗುತ್ತೆ ನಮ್ಮ ಹತ್ರ ಅಂತ ಯಾವತ್ತೂ ಹೇಳಿಲ್ಲ. ಈ ವ್ಯಾಪಾರ ಎಲ್ಲರೂ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಮಾರೋರು, ನಮ್ಮ ಹತ್ರ ಸೀರೆ ತೊಗೊಂಡವ್ರು ಕೂಡ ತುಂಬ ಜನ ಇದನ್ನೇ ಹೇಳಿ ಮಾರ್ತಾ ಇದ್ದಾರೆ. ನಮ್ಮ ಹತ್ರ ಸೀರೆ ತೊಗೊಳ್ತಾರೆ, ಅದನ್ನು ಮೊಳಕಾಲ್ಮೂರು ಸೀರೆ ಇದು ಕರ್ನಾಟಕದಲ್ಲಿ ತಯಾರಾಗಿದೆ ಅಂತ ಯಾರಾದರೂ ಒಬ್ಬರಾದರೂ ಹೇಳ್ತಾರೆ ಅಂತ ತುಂಬಾ ನಾನು ಪ್ರಯತ್ನ ಪಟ್ಟಿದ್ದೀನಿ. ಯಾರೂ ಕೂಡ ಇಲ್ಲಿವರೆಗೂ ಕೂಡ ಒಬ್ಬರು ಮೊಳಕಾಲ್ಮೂರು ಸೀರೆ ಅಂತ ಬೋರ್ಡಲ್ಲಿ ಕೂಡ ಹಾಕಿರೋದು ನನಗೆಲ್ಲೂ ಕಂಡಿಲ್ಲ. ಸೀರೆನ ಅಪ್ಲೋಡ್ ಮಾಡ್ತಾರೆ, ತುಂಬ ಮಾಡರ್ಸ್ ಕೈಯಲ್ಲೆಲ್ಲ ಸೀರೆ ಉಡಿಸಿ ಅಪ್ಲೋಡ್ ಮಾಡ್ತಾರೆ. ಆದರೆ ಒಬ್ಬರು ಕೂಡ ಮೊಳಕಾಲ್ಮೂರು ಸೀರೆ ಅಂತ ಹೇಳೋದಿಲ್ಲ. ಕೆಲವರು ಹೇಳ್ತಾರೆ ನಾನು ತೋರಿಸೋ ಸೀರೆನೇ ಇದು ಮೊಳಕಾಲ್ಮೂರಲ್ಲಿ ತಯಾರಾಗುತ್ತಾ ಅಂತ ಕೇಳ್ತಾರೆ. ಏನೋ ನಮ್ಮ ಮೊಳಕಾಲ್ಮೂರಿಗೆ ಇನ್ನೊಂದು ನಮ್ಮ ಕರ್ನಾಟಕದ ಬ್ರ್ಯಾಂಡ್ನ ನಾವೇ ಉಳಿಸ್ಕೊಳ್ಳೋಕೆ ಯಾಕೆ ಆಗ್ತಿಲ್ಲ ಅಂತಂದರೆ, ಯಾರೋ ಒಬ್ರು ಹೇಳ್ಬಿಟ್ಟಿದ್ದಾರೆ, ಹಿಂದೆ ಯಾರೋ ಮಾಡಿರೋ ತಪ್ಪಿಗೆ ಇವತ್ತೇನಾಗಿದೆ ಅಂದರೆ ಮೊಳಕಾಲ್ಮೂರು ಸೀರೆ ಅಂದರೆ ಒಂದು ಚಿಕ್ಕ ಬಾರ್ಡ್ರು, ಗಟ್ಟಿ ಬಾರ್ಡ್ರು, ಅದರಲ್ಲಿ ಒಂದು ಟೆಂಪಲ್, ಇದು ಬಿಟ್ಟರೆ ಮೊಳಕಾಲ್ಮೂರಲ್ಲಿ ಬೇರೆ ಸೀರೆ ತಯಾರೇ ಮಾಡೋಲ್ಲ ಅನ್ನಂಗೆ ಅದನ್ನು ಒಂದು ಜನರ ಮೈಂಡಲ್ಲಿ ಸೆಟ್ ಮಾಡಿಬಿಟ್ಟಿದ್ದಾರೆ. ಯಾವತ್ತೂ ನಾನು ಹೇಳ್ತೀನಿ ತುಂಬ ಚೇಂಜ್ ಆಗಿದೆ. ನಾನಿವತ್ತು ನಿಮಗೆ ನನ್ನ ಮಾತು ಯಾಕೆ ನಂಬಿ ಅಂತ ಹೇಳ್ತೀನಿ, ನಾನು ಹೇಳೋದೆಲ್ಲ ಸತ್ಯ ಅಂತ ನೀವು ನಂಬಲೇಬೇಕು ಅಂದರೆ ನನಗಿರುವಂಥ ಅನುಭವವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಹಂಚ್ಕೊಳ್ತೀನಿ. ಯಾಕೆ ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಇಲ್ಲಿ ಸರ್ವಿಸ್ ಸೆಂಟರ್ ಅಂತ ಒಂದಿದೆ, ನೇಕಾರ ಸೇವಾ ಕೇಂದ್ರ ಅಂತ ನಿಮ್ಮ ಬೆಂಗಳೂರಲ್ಲಿ ಹತ್ರ ಇದು ಇದೆ, ಒಂದು ಆಫೀಸ್ ಇದೆ. ಈ ಆಫೀಸವರು ಒಂದು ಕಾರ್ಯಕ್ರಮ ಮಾಡಿದ್ರು ಹೈದ್ರಾಬಾದಲ್ಲಿ. ನೋಡಿ, 5 ಜಿಲ್ಲೆಗಳಲ್ಲಿರುವಂಥ ನೈಕಾರನ ಬೆಸ್ಟ್ ವ್ಯೂವರ್ಸ್ನೆಲ್ಲ ಕರ್ಕೊಂಡು ಬಂದು ಇವ್ರನ್ನೆಲ್ಲ ಹೈದ್ರಾಬಾದಲ್ಲಿರೋ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ನಮಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದ್ರು. ಇದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ನಿಮ್ಮ ಮೊದಲನೇದಾಗಿ ನಾನು ಸೀರೆಗಳು ತೋರಿಸ್ತೀನಿ ನಿಮಗೆ. ಅಷ್ಟೊಂದು ನನಗೆ ಈ ವೀವಿಂಗಲ್ಲಿ ನಾನು 100 ವರ್ಷದ ಅಂಗಡಿ ನಮಗೆ ಅನುಭವ ಇದೆ ಅಂತ ನಾನು ಹೇಳ್ತಿಲ್ಲ. ಇದರಲ್ಲಿ ಖುದ್ದಾಗಿ ಇದರಲ್ಲಿ ಕೆಲಸ ಮಾಡಿರುವಂಥ ಅನುಭವ ಇದೆ. ಆ ಲಾಳಿನ ಸ್ಪರ್ಶ ಮಾಡಿರುವಂಥ ಅನುಭವ ಇದೆ. ನನಗೆ ಗೊತ್ತು ಸೀರೆ ಡೈಯಿಂಗ್ ಆದಮೇಲೆ ರೇಷ್ಮೆ ಹೆಂಗಿರುತ್ತೆ ಅಂತ ಅದ್ರ ಫೀಲ್ ಮಾಡಿದ್ದೀನಿ. ಸೀರೆ ಕೂತ್ಕೊಂಡು ದಿನ 10 ಗಂಟೆ ಕೂತ್ಕೊಂಡು 25 ವರ್ಷ ಕುಣಿಯಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಇಷ್ಟೊಂದು ಅನುಭವ ಇರೋದಕ್ಕೆ ನಾನು ನಿಮ್ಗೆ ತಿಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಆದರೂ ಕೂಡ ಭಾಳಷ್ಟು ಜನ ಕಾಮೆಂಟ್ ಮಾಡ್ತಾರೆ. ಕೆಲವರು ಈ ಬೇರೆ ಅಂಗಡಿ ವ್ಯಾಪಾರ ಮಾಡೋರು ನನಗೆ ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡೋದುಂಟು, ನೀವು ಹೇಳೋದೆಲ್ಲ ನೀವು ಕೂಡ ಏನೋ ಹೇಳೋದೆಲ್ಲ ನಾವು ಹೆಂಗೆ ಇದನ್ನು ನಂಬೋದು ಅಂತ. ನನ್ನನ್ನು ನಂಬಬೇಕು ಅಂತ ಅಲ್ಲ, ನನಗಿರೋ ಅನುಭವನ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ನೋಡಿ, ನನಗೆ ತೋರಿಸ್ತೀನಿ ಕೆಲವು ಸೀರೆಗಳನ್ನ. ನಾನು ಮುಂಚೆನೇ ಹೇಳಿದ್ದೆ, ಕೆಲವು ಸೀರೆಗಳು ನಾವು ಮೊನೋಪ್ಲೇ ಮಾಡಿದ್ವಿ, ಯಾವ ತೋರಿಸ್ತಾ ಇದ್ದಿಲ್ಲ ನಿಮಗೆ ಅಂತ. ಈಗ ನಾನು ತೋರಿಸೋವಂಥ ಸೀರೆಗಳು ನೋಡಿ, ಎಲ್ಲಾದರೂ ನೀವು ನೋಡಿರ್ತೀರಿ, ಯಾವುದಾದ್ರೂ ಅಂಗಡಿಯಲ್ಲಾಗಲಿ ಯಾವುದಾದ್ರೂ ಗೂಗಲಲ್ಲಾಗಲಿ ಸರ್ಚ್ ಮಾಡಿದಾಗ ನೋಡಿರ್ತೀರಿ. ಈ ಸೀರೆಗಳೆಲ್ಲ ಒಬ್ಬ ನೈಕಾರ ತಯಾರು ಮಾಡಿರ್ತಾನೆ. ಈ ಸೀರೆಗಳು ತಯಾರು ಮಾಡಿ ಈ ಸೀರೆಗಳು ಅಂಗಡಿಗೆ ಹೋದಾಗ ಅದು ಕಂಚಿ ಸೀರೆ ಆಗಿಬಿಡುತ್ತೆ. ಈ ಥರ ಬೇರೆ ತಾನಾಗಿ ತಾನೇ ಹೆಸರು ಉಳಿಸ್ಕೊಳ್ತಾ ಹೋಗುತ್ತೆ. ನಾನು ನೋಡಿ, ಒಂದು ಮಾಡಲಿಂಗ್ ಆಗಿರುವಂಥ ಒಂದು ಸೀರೆ ತೋರಿಸ್ತೀನಿ. ನೋಡಿ, ಈ ಸೀರೆ ಎಷ್ಟು ಸ್ಪೆಷಲ್ ಸೀರೆ ಅಂತಂದರೆ ನಿಮಗೆ ನೀವು ನೋಡ್ಬೋದು. ಈ ಸೀರೆ ನೋಡೋದಕ್ಕೆ ನಮ್ಮ ಹತ್ರ ಇಷ್ಟು ಕಾಮನ್ ಆಗಿದೆ. ಈ ಸೀರೆನ ಮಾರ್ಕೆಟಿಂಗ್ ಮಾಡೋರು, ತುಂಬ ನೀಟಾಗಿ ಪ್ರೆಸೆಂಟೇಷನ್ ಮಾಡೋರು ಕೈಗೆ ಸಿಕ್ಕರೆ ಈ ಸೀರೆ ಹೆಂಗಾಗುತ್ತೆ ಅಂತಂದರೆ ನೀವು ನೋಡಬೇಕು. ಈ ಸೀರೆನ ಅಬ್ಸರ್ವ್ ಮಾಡ್ತಾ ನೋಡಿ ನೀವು ಎಷ್ಟು ಫೀಲ್ ಇದೆ ಅಂತ. ಬಟ್ ಈ ಸೀರೆ ಇದೆ ಅಲ್ವಾ, ಈ ಡಿಸೈನ್ ನೋಡ್ತಾ ಹೋಗಿ. ಇದನ್ನು ನಾನು ರಿವರ್ಸ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಪಲ್ಲು. ನೈಕಾರ ಭಾಷೆಯಲ್ಲಿ ನಿಮಗೆ ಹೇಳಬೇಕು ಅಂತಂದರೆ ಇದನ್ನು ಹಣಿ ಮೇಲೆ ಮಾಡಿರೋ ಸೀರೆ. ಅಂದರೆ ನಾವು ರೀಡ್ ಅಂತ ಒಂದು ರೀಡ್ ಬಂದಾಗ ರೀಡ್ಗೆ ಹಣಿಗೆನ ಮಾಡೋದಿದೆ ಅಲ್ವಾ, ಆ ಹಿಂದ್ಗಡೆ 4 ಭಾಗ ಮಾಡಿರ್ತಾರೆ. ಈ 10,500 ಥ್ರೆಡ್ ಇದೆ ಇದರಲ್ಲಿ. ಈ 500 ಥ್ರೆಡ್ಡಲ್ಲಿ ಏನು ಮಾಡಿದ್ದಾರೆ ಅಂದರೆ ಇದನ್ನು 4 ಭಾಗ ಮಾಡಿಬಿಟ್ಟು ಆ 4 ಭಾಗದಲ್ಲಿ 3ನೇ 1 ಭಾಗ ಮೇಲೆ ಕೆಳಗೆ ಮಾಡೋದ್ರಿಂದ ಇಷ್ಟೊಂದು ನೀಟಾಗಿರೋ ಬನಾರಸ್ ಡಿಸೈನ್ ಬರುತ್ತೆ. ಬನ್ನಿ, ನೀವು ಹತ್ರ ಬಂದು ನೋಡಿ ಈ ಸೀರೆ ನೋಡಿ ಒಂದ್ಸರಿ. ಇದರಲ್ಲಿ ಡಿಸೈನ್ ಇದೆ ಅಲ್ವಾ, ನೋಡಿ, ಇದು ರಿವರ್ಸ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ನಾನು ಒಂದ್ಸರಿ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ರಿವರ್ಸ್ ಇದೆ ನೋಡಿ. ಈಗ ನೋಡಿ, ಈ ಡಿಸೈನ್ ಇದೆ ಅಲ್ವಾ, ಇಲ್ಲೆಲ್ಲ ರಿವರ್ಸ್ ಆಗಿರೋದು. ಇದು ಇಷ್ಟು ಹ್ಯಾಂಡ್ ಟರ್ನ್ ಮಾಡಿರೋದು. ಈ ಸೀರೆ ಬೆಲೆ ಯಾಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಂದರೆ, ಈ ಸೀರೆ ಟರ್ನಿಂಗ್ ಇದೆ ಅಲ್ವಾ, ಇಷ್ಟೊಂದು ನೀಟಾಗಿ ಟರ್ನ್ ಮಾಡಿರ್ತಾರೆ ಈ ಸೀರೆ ರಿವರ್ಸ್ ಮಾಡಿದಾಗ. ಇದೇ ಸೀರೆ ನಿಮ್ಗೆ ಎಲ್ಲಾದರೂ ಕಡಿಮೆ ಸಿಕ್ತು ಅಂತಂದರೆ ನೀವು ಈ ಸೀರೆನ ರಿವರ್ಸ್ ಮಾಡಿ ನೋಡಿ, ನಿಮಗೆ ಅವು ಗೊತ್ತಾಗುತ್ತೆ ಅದು ಡೂಪ್ಲಿಕೇಟ್ ಅಂತ. ಇಷ್ಟೊಂದು ನೀಟಾಗಿ ನೋಡಿ, ಹಿಂದ್ಗಡೆ ಏನೇನೋ ಕಾಣ್ತಾ ಇಲ್ಲ ನಿಮಗೆ. ಹಿಂದ್ಗಡೆ ನಿಮಗೆ ತುಂಬ ಪ್ಲೈನ್ ಥರ ಕಾಣ್ತಾ ಇದೆ. ಆದರೆ ನೋಡಿ, ನೀವು ಈ ಸೀರೆ ಈ ಕಡೆ ನೋಡಿದಾಗ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಸೀರೆ ಇದು. ಈ ಸೀರೆನ ನಾವು ಮೊನೋಪ್ಲೇ ಮಾಡ್ತಾ ಇದ್ವಿ ಮುಂಚೆ. ಇದನ್ನು ಕೊಡ್ತಾ ಇದ್ದಿಲ್ಲ, ನಾವು ಯಾರಿಗೂ ಕೊಡ್ತಾ ಇದ್ದಿಲ್ಲ ಕಸ್ಟಮರ್ಗೆ. ನೋಡಿ, ಈ ಸೀರೆ ನೋಡಿ ಎಷ್ಟು
ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಮಗೆ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು ಹತ್ತಿರದಿಂದ ಆ ವರ್ಕ್ ಎಷ್ಟು ಚೆನ್ನಾಗಿದೆ ಅಂದರೆ, ಅದೇ ನಾನು ಹೇಳಿದ್ನಲ್ಲ, ಇದು ಅಣಿ ಮೇಲೆ 1/3 ಭಾಗನ ರಿವರ್ಸಲ್ಲಿ ಅದನ್ನು ಕೆಲಸ ಮಾಡಿದಾಗ ಈ ಥರ ಬರುತ್ತೆ ನೋಡಿ. ಇದರಲ್ಲಿ ಇನ್ನೊಂದು ಕಲರ್ ಬಂದಿದೆ, ಒಂದು ಸೀರೆ ಸೇಲ್ ಆಗಿದೆ. ಕೆಳಗಡೆ ಇರೋ ಸೀರೆ ನಮ್ಮ ಕಸ್ಟಮರ್ ತುಂಬ ಆತ್ಮೀಯರು ನಮಗೆ, ಅವ್ರು ಆಲ್ರೆಡಿ ತೊಗೊಂಡಿದ್ದಾರೆ ನೋಡಿ. ಈ ಸೀರೆ ನೋಡಿ, ಈ ಸೀರೆ ಈ ಥರ ಪಲ್ಲು ನೋಡಿ, ಪಲ್ಲು ಯಾವ ಥರ ಇದೆ ಇದು ನೋಡಿ. ಸೀರೆ ನೀವು ಹಿಂಗೆ ಅಬ್ಸರ್ವ್ ಮಾಡಬೇಕು ಅಂದರೆ ಉಲ್ಟಾ ಮತ್ತು ಅದೇ ಸೇಮ್ ಡಿಟೋ ನೀವು ಅದನ್ನೆಲ್ಲ ನೋಡ್ತಾ ಹೋಗ್ಬೋದು. ಈ ಸೀರೆ ಇಷ್ಟೊಂದು ಚೆನ್ನಾಗಿ ಯಾಕೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಅಂದರೆ, ಕೈಮಗ್ಗದ ಸೀರೆ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ನಿಮ್ಗೆ ಇರಲಿ ಅಂತ. ಎಷ್ಟು ಚೆನ್ನಾಗಿದೆ ಅಂತಂದರೆ ಸೀರೆ ನೀವು ನೋಡಬೇಕು, ತುಂಬ ಚೆನ್ನಾಗಿದೆ ಸೀರೆ. ಈ ಸೀರೆ ಮೈ ಮೇಲೆ ಬಿದ್ದರೆ ಗೊತ್ತಾಗೋದು, ಅಷ್ಟು ನೀಟ್ ವರ್ಕ್ ಬಂದಿದೆ. ನೀವು ಹತ್ರದಿಂದ ಅಬ್ಸರ್ವ್ ಮಾಡಿ, ಮತ್ತು ಆ ಬನಾರಸ್ ಇದರಲ್ಲಿ ಕಾಣುತ್ತೆ, ತುಂಬ ನೀಟಾದ ಬನಾರಸ್ ಕಾಣುತ್ತೆ ಆ ಸೀರೆ, ಅಷ್ಟೊಂದು ಕ್ಲಿಯರ್ ಆಗಿದೆ. ಇಷ್ಟೊಂದು ನಾನು ರೇಷ್ಮೆ ಸೀರೆ ಬಗ್ಗೆ ಯಾಕೆ ನಿಮಗೆ ತಿಳ್ಸಕ್ಕೆ ಹೋಗ್ತೀನಿ ಅಂತಂದರೆ, ರೇಷ್ಮೆ ಸೀರೆ ಅಂತಂದ್ರೇ ಅದು ನನಗೆ ಅಷ್ಟೊಂದು ಇಷ್ಟ. ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇದರಲ್ಲಿ, ನಿಮ್ಗೆ ತಿಳಿಸ್ಬೇಕು. ನೀವು ಮಾಡುವಂಥ ಎಷ್ಟೋ ಕಾಮೆಂಟ್ಗಳ್ನ ನಾನು ಪ್ರತಿ ಕಾಮೆಂಟ್ನ ಓದಿದ್ದೀನಿ. ನಾನು ಪ್ರತಿದಿನ 10 ಗಂಟೆ ಒಂದೇ ಜಾಗದಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಿರೋಂಥ ಮನುಷ್ಯ. ನನಗೆ ಈ ಥರ ತುಂಬ ಜನ ಬಳಕೆ ಇಲ್ಲದೆ ನನಗೆ ಗೊತ್ತಿಲ್ಲ ನೋಡಿ. ಇದು ಒಂದು ಕಲರು ಎಷ್ಟು ಚೆನ್ನಾಗಿದೆ ಅಂದರೆ, ಸಿಲ್ವರಲ್ಲಿ ಮಾಡಿದ್ವಿ, ಗೋಲ್ಡಲ್ಲಿತ್ತು ಮುಂಚೆ ರೈಸಿಂಗಲ್ಲಿ. ಈ ಸೀರೆ ಕೂಡ ನೋಡಿ ನೀವು, ತುಂಬ ಚೆನ್ನಾಗಿದೆ. ಒಳ್ಳೆ ಕಲರ್ ಕಾಂಬಿನೇಷನ್ನು ಸೀರೆ. ಎಷ್ಟು ಚೆನ್ನಾಗಿದೆ ಅಂತಂದರೆ, ರೈಸಿಂಗಲ್ಲಿ ನೀವು ನೋಡಿರ್ತೀರಿ, ಸಿಲ್ವರಲ್ಲಿ ಹತ್ರ ಟೆಂಪಲ್ನ ಅಬ್ಸರ್ವ್ ಮಾಡ್ತಾ ಹೋಗಿ ನೀವು. ಹ್ಯಾಂಡಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಹ್ಯಾಂಡ್ ವರ್ಕು ಅಂತ, ಭಾಳ ಸೂಪರಾಗಿ ಬಂದಿದೆ. ಈ ಕಲರ್ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿದೆ ರೈಸಿಂಗ್ ಟೆಂಪಲಲ್ಲಿ. ಈ ಥರ ಸೀರೆ ನಿಮಗೆ ನಾನು ನಿಮಗೆ ಎಲ್ಲಿ ಸಿಗಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಒಬ್ಬ ನೈಕಾರನ್ಗೆ ನೀವು ಸಪೋರ್ಟ್ ಮಾಡೋದ್ರಿಂದ ಈ ಥರ ಇನ್ನೂ 10 ಪಟ್ಟು ವೆರೈಟೀಸ್ನ ತಯಾರು ಮಾಡುವಂಥ ಶಕ್ತಿ ನಮಗೂ ಬರುತ್ತೆ ಅನ್ನೋ ಒಂದು ನಿಮಗೆ ನಾನು ಹೇಳ್ತೀನಿ. ಇಷ್ಟೊಂದು ಸೀರೆಗಳ ಬಗ್ಗೆ ನಾನು ನಿಮಗೆ ಪೂರ್ತಿ ಮಾಹಿತಿ ಯಾಕೆ ಕೊಡ್ತೀನಿ ಅಂತಂದರೆ, ನೀವು ಹೇಳ್ತಿರ್ತೀರಲ್ವ ಯಾವಾಗಲೂ, ಸರ್ ನಮ್ಗೆ ರೇಷ್ಮೆ ಸೀರೆ ಬಗ್ಗೆ ತುಂಬ ನೀಟಾಗಿ ಕೊಡ್ತೀರಿ ಮಾಹಿತಿ ಅಂತ. ನೋಡಿ ಈ ಸೀರೆ ಕೂಡ ನೋಡಿ, ಈ ಟೆಂಪಲಲ್ಲಿ ಮುಂಚೆ ನಿಮಗೆ ದೊಡ್ಡ ಟೆಂಪಲ್ ನೋಡಿದ್ವಿ, ಇದರಲ್ಲಿ ನೋಡಿ ಈಗ ಈ ಥರ ಟೆಂಪಲ್ ಮಾಡಿದ್ದೀವಿ. ಈ ಟೆಂಪಲ್ನು ತೋರಿಸ್ತೀನಿ ನೋಡಿ ನಿಮಗೆ ಹೆಂಗಿದೆ ಅಂತೇಳಿ. ಬಟ್ ಹ್ಯಾಂಡ್ಲೂಮಲ್ಲಿ ಈ ಥರ ಸೀರೆ ಎಲ್ಲ ನಿಮ್ಗೆ ಏನಾಗುತ್ತೆ ಅಂದರೆ, ನೀವು ವೇರ್ ಮಾಡಿದಾಗ ಕೂಡ ತುಂಬ ಒಳ್ಳೆ ಬ್ರಾಂಡೆಡ್ ಸೀರೆ ಉಟ್ಕೊಂಡಷ್ಟು ಫೀಲ್ ಇರುತ್ತೆ ನಿಮಗೆ. ಆ ಥರ ಸೀರೆ ನೀವು ಅಬ್ಸರ್ವ್ ಮಾಡ್ಬೋದು ಹತ್ರದಿಂದ ವರ್ಕ್ ಎಷ್ಟು ಚೆನ್ನಾಗಿದೆ ಅಂತ. ಕೆಲವ್ರಿಗೆ ನಾವು ಹೇಳೋಕ್ಕೆ ಆಗಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ ಕೆಲವ್ರಿಗೆ. ಯಾಕೆಂದರೆ ಕೆಲವ್ರು ಎಷ್ಟು ನಾವು ಏನು ಮಾಡ್ತೀವಿ ಅಂತಂದ್ರೂ ಕೂಡ ಕೆಲವರು ಅದ್ರ ಬಗ್ಗೆ ನಮಗೆ ಹೇಳ್ತಾನೆ ಇರ್ತಾರೆ. ಅವರೆಲ್ಲ ಅವ್ರು ಮಾತಾಡ್ತಾನೆ ಇರ್ತಾರೆ ನೋಡಿ. ಇದರಲ್ಲಿ ಅದು ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ, ಗ್ರೀನ್, ಬಾಟ್ಲಿ ಗ್ರೀನ್ಗೆ ರೆಡ್ಡು ಈ ಸೀರೆ ನೋಡಿದ್ದೀರಿ. ಹಾಗಾಗಿ ನಾನು ಇವತ್ತು ಬಂದಿದ್ರು ಕೂಡ ಅದನ್ನು ಓಪನ್ ಮಾಡಿ ತೋರಿಸಲ್ಲ ನಿಮಗೆ. ಇದಾದಮೇಲೆ ತುಂಬ ಜನಕ್ಕೆ ಇನ್ನೊಂದು ನೋಡಿ, ಈ ಸೀರೆನ ನೀವು ಎಲ್ಲಾದರೂ ನೋಡಿರ್ಬೋದು, ತುಂಬ ಹತ್ರದಿಂದ ಅಬ್ಸರ್ವ್ ಮಾಡಿ. ಪ್ಯೂರ್ ಜರಿ ಸೀರೆ ಇದು, 3 ಗ್ರಾಮ್ ಗೋಲ್ಡಲ್ಲಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ಸೀರೆ ಇದು. ಈ ಥರ ಸೀರೆನ ನಮಗೆ ಪ್ರೆಸೆಂಟೇಷನ್ ಮಾಡೋದು ಸ್ವಲ್ಪ ಬರದೇ ಹೋಗಿರ್ಬೋದು. ನಮಗೆ ತುಂಬ ನೀಟಾಗಿ ನಿಮಗೆ ಗೊತ್ತಾಗೋ ರೀತಿಯಲ್ಲಿ ಪ್ರೆಸೆಂಟೇಷನ್ ಮಾಡ್ತಾ ಇದೀವೋ ಇಲ್ಲ ನನಗೆ ಗೊತ್ತಿಲ್ಲ. ನೋಡಿ ನೀವು ಆ ಬಾರ್ಡ್ರ್ ಆಗಲಿ, ಆ ಟಿಶ್ಯೂ ಆಗಲಿ ನೋಡಿ, ಪ್ಯೂರ್ ಗೋಲ್ಡಲ್ಲಿ ಮಾಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ, ಕಾಂಟ್ರಾಸ್ಟ್ ಕುಟ್ಟು ಹತ್ರ ಆಗಲಿ, ಅದನ್ನು ಪಲ್ಲು ಆಗಲಿ, ನೀವು ನೋಡ್ಬೋದು ನೀವು ಈ ಸೀರೆನ ಎಷ್ಟು ನೀಟಾಗಿ ಬಂದಿದೆ ಅಂದರೆ ನೋಡಿ. ಈ ಪಲ್ಲು ಆದಮೇಲೆ ಈ ಸೀರೆ ಈ ಥರ ತುಂಬ ಕಾಸ್ಟ್ಲಿ ಸೀರೆ, ತುಂಬ ಕಾಸ್ಟ್ಲಿ ಸೀರೆ ಇದು. ನೀವು ಕೂಡ ತುಂಬ ಅಬ್ಸರ್ವ್ ಮಾಡ್ಬೋದು ಈ ಸೀರೆನ. ಬೇರೆ ಕಡೆ ಯಾರಾದರೂ ಈ ಸೀರೆ ಸ್ವಲ್ಪ ತುಂಬ ಕಡಿಮೆ ಕೊಟ್ಟರು ಅಂತಂದರೆ ನಿಮಗೆ, ನೀವು ಕೂಡ ಅನ್ಕೋಬೋದು ಈ ಸೀರೆ ಎಷ್ಟಿರ್ಬೋದು ಈ ಸೀರೆ ಅಂತಂದರೆ. ನಿಮಗೆ ಈ ಸೀರೆ ಯಾರಾದರೂ ಕಡಿಮೆ ಕೊಟ್ಟರು ಅಂತಂದರೆ ನಮಗೆ ಹೇಳಿರ್ತಾರವರು, ನೋಡಿ ಈ ಜರಿ ಇದೆ ಅಲ್ವಾ, ಈ ಜರಿನ ಕಡಿಮೆ ಕ್ವಾಲಿಟಿಯಲ್ಲಿ ಮಾಡಿಸ್ಕೊಂಡು ಇದೇ ಡಿಸೈನ್ ಸೀರೆನ ನಿಮಗೆ ಕಡಿಮೆಗೂ ಕೊಡ್ತಾರೆ. ನಾನು ಇಲ್ಲ ಅಂತ ನಿಮ್ಗೆ ಹೇಳಲ್ಲ. ಅವಾಗ ಏನಾಗಿರುತ್ತೆ ಅಂದರೆ, ಇದರಲ್ಲಿ ಇರುವಂಥ ಜರಿನ ಕಡಿಮೆ ಕ್ವಾಲಿಟಿ ಬಳಸಿರ್ತಾರೆ. ಬಟ್ ಈಗ ನೋಡಿದ್ರೆ ಸೀರೆ ತುಂಬ ಚೆನ್ನಾಗಿದೆ. ಎಷ್ಟು ಸೀರೆ ಬಂದಿದೆ ಅಂತಂದರೆ ಇವತ್ತು ನಾನು ತುಂಬ ಸೀರೆ ತೋರಿಸ್ಬೇಕು ಅಂತ ಅನಿಸುತ್ತೆ ನಾನು ನಿಮಗೆ. ನೋಡಿ ಈಗಲೂ ಕೂಡ ನೋಡಿ, ಇದು ಕೂಡ ನೋಡಿ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಸೀರೆ. 3Gನಲ್ಲಿ ಮಾಡಿರೋದು. ಕೆಲವು ಸೀರೆ ತುಂಬ ದೊಡ್ಡ ಶಾಪಲ್ಲಿ ನೀವು ಯಾರೋ ಮಾಡೋರು ಉಟ್ಕೊಂಡಿರೋದು ನೋಡಿದ್ದೀನಿ. ನಾನು ಕೂಡ ತುಂಬ ವೀಡಿಯೋಸ್ ನೋಡಿದ್ದೀನಿ ನಿಮಗೆ. ನೋಡಿ ಈ ಸೀರೆನೂ ಅಷ್ಟೇ, ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಸೀರೆ ಎಷ್ಟು ನೀಟಾಗಿ ಬಂದಿದೆ ಡಿಸೈನು ಅಂತಂದರೆ ನೀವು ನೋಡ್ಬೋದು. ಸೀರೆ ಡಿಸೈನ್ ಆಗಲಿ, ಬ್ರೊಕೆಟ್ ಆಗಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ ಸೀರೆ ಮಾತ್ರ. ನಿಮಗೂ ನಾನು ಅಷ್ಟೇ ಇದ್ರ ಬಗ್ಗೆ ಭಾಳ ಹೇಳೋದ್ರಿಂದ ಏನೂ ಆಗಲ್ಲ. ಮತ್ತೆ ನೀವು ಕೇಳ್ತಾ ಇರ್ತೀರಿ ನನಗೆ, ಯಾಕೆ ಮತ್ತೆ ನೀವು ರೇಟ್ ಹೇಳಲ್ಲ ಅಂತ. ನಿಮಗೆ ಗೊತ್ತೇ ಇದೆ, ಮತ್ತೆ ನಾನು ಅದನ್ನು ರೇಟ್ ಬಗ್ಗೆ ಹೇಳಲ್ಲ. ನನಗೆ ವ್ಯಾಟ್ಸಪ್ ಮಾಡಿ, ಎಲ್ಲರಿಗೂ ವ್ಯಾಟ್ಸಪ್ ಮಾಡಿದ್ದು 2-3 ನಿಮಿಷಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ. ಆದರೆ ಕೆಲವೊಂದು ಸರಿ ಏನಾಗಿದೆ ಅಂದರೆ, 100 ಮೆಸೇಜ್ ಒಂದೇ ಸರಿ ಬಂದಾಗ ಕೆಲವ್ರಿಗೆ ನಾನು ಕೊಡದೇನೂ ಹೋಗಿರ್ಬೋದು. ನಾನು ನೀವು ಹಾಕಿರೋ ಕಾಮೆಂಟ್ನ ಓದ್ತಾನೂ ಇದ್ದೀನಿ, ನೀವು ಹಾಕಿರೋ ಮೆಸೇಜ್ಗೆ ಉತ್ತರ ಕೊಡ್ತಾನೇ ಇದ್ದೀನಿ. ಕೆಲವೊಂದು ಸರಿ ತುಂಬ ಜಾಸ್ತಿ ಆದಾಗ ನಾವು ಕೊಡದೇ ಹೋಗಿರ್ಬೋದು. ನೋಡಿ ಎಷ್ಟು
ಎಷ್ಟು ಸೀರೆ ಇದೆ ಅಂದರೆ ತುಂಬ ಸೀರೆ ಎಕ್ಸ್ಪ್ಲೇನ್ ಮಾಡಬೇಕಂತ ಆಸೆ ಇದೆ. ಆದರೆ ಒಂದೇ ವಿಡಿಯೋ ನಿಮಗೆ 10 ನಿಮಿಷ ದಾಟ್ಬಿಟ್ರೆ ಭಾಳ ಜನ ನೀವು ಯಾರು ಆ ವಿಡಿಯೋನ ಮತ್ತೆ ಮತ್ತೆ ನೋಡೋದಿಲ್ಲ ನೀವು. ಹಾಗಾಗಿ ನಾನು ಕೆಲವು ಸೀರೆ ತೋರಿಸಿದ್ದೀನಿ. ಈಗ ಎಷ್ಟು ಸೀರೆ ಬಂದಿದೆ ಈ ಸೀರೆಗಳ್ದು ಕೂಡ ನಾನು ತೋರಿಸ್ತೀನಿ, ನೋಡ್ಬೋದು ನೀವು ಎಷ್ಟು ಬಂದಿದೆ ನೋಡಿ. ಗೋಲ್ಡಲ್ಲಿ ಒಂದು 10ರಿಂದ 11 ಸೀರೆ ಗೋಲ್ಡ್ ಸೀರೆ ಬಂದಿದೆ. ಹಾಗೆ ನೋಡಿ ಬೆಂಟೆಕ್ಸ್ ಬಾರ್ಡ್ರಲ್ಲಿ 20ರಿಂದ 25 ಸೀರೆ ಬಂದಿದೆ, ತುಂಬ ಒಳ್ಳೆ ಸೀರೆ ಬಂದಿದೆ. ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಸೀರೆಗಳೆಲ್ಲ ನೋಡ್ಬೋದು ನೀವು ಸೀರೆಗಳ್ನ. ಈ ಒಂದೇ ವಿಡಿಯೋದಲ್ಲಿ ತುಂಬ ತೋರ್ಸೋಕ್ಕೂ ಆಗಲ್ಲ. ಈ ಕಡೆ ನೋಡಿ, ಇಲ್ಲಿ ಕೂಡ ಅಷ್ಟೇ ನಿಮಗೆ ಬ್ರೊಕೆಟ್ಸಲ್ಲಿ ಬಂದಿದೆ. ಇವತ್ತು ಬಂದಿರೋ ಹೊಸ ಕಲೆಕ್ಷನ್ಸ್ ಇದೆಲ್ಲ, ಇದನ್ನೆಲ್ಲದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ನಾನು ಮತ್ತೆ ಇನ್ನೊಂದು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾನು ನಿಮ್ಗೆ ಮುಂಚೆ ಹೇಳ್ದಂಗೆ ನಾನು ನಿಮ್ಗೆ ಹೇಳಿದೆ, ನನಗಿರೋ ನಾನು ಹೇಳಿದ್ದನ್ನು ಯಾಕೆ ನಂಬಿ ಅಂತೀನಿ ಅಂದರೆ ಇದರಲ್ಲಿ ಎಷ್ಟು ಅನುಭವ ಇದೆ ಅಂತಂದರೆ, ನನಗೆ ನೋಡಿ 2016ನೇ ಇಸ್ವಿ ಅಂದ್ಕೊಳ್ತೀನಿ ನಾನು. 2016ರಲ್ಲಿ ವೀವರ್ ಸರ್ವಿಸ್ ಸೆಂಟ್ರ್, ನೇಕಾರ ಸೇವಾ ಕೇಂದ್ರ ಅನ್ನೋದು ಒಂದು ಕಾರ್ಯಕ್ರಮ ಮಾಡಿತ್ತು. ಈ ಕಾರ್ಯಕ್ರಮ ಏನು ಮಾಡಿತ್ತು ಅಂದರೆ, ಬೆಸ್ಟ್ ವೀವರ್ಸ್, ಕರ್ನಾಟಕದಿಂದ ಬೆಸ್ಟ್ ವೀವರ್ಸು ಮತ್ತು ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಇಷ್ಟು ರಾಜ್ಯಗಳಿಂದ ನೈಕಾರರನ್ನು ಹೈದ್ರಾಬಾದಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಕರೆಸಿತ್ತು. ಅಂದರೆ ಬೆಸ್ಟ್ ಎಂಟರ್ಪ್ರೇನರ್ ಆಗೋದಕ್ಕೆ ಮತ್ತು ಯಾವ ಥರ ಡಿಸೈನ್ಸ್ ಚೇಂಜ್ ಮಾಡೋದು, ನಾವು ಯಾವ ಥರ ಸೀರೆ ಕ್ವಾಲಿಟಿ ರೆಡಿ ಆಗುತ್ತೆ, ಈ ಥರ ಒಂದು ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ತೊಗೊಂಡೋಗಿದ್ದವ್ರನ್ನ, ಮತ್ತು ಈ ಹೊಸ ರೀತಿ ನಾವು ಯಾವ ರೀತಿ ತಯಾರು ಮಾಡಬೇಕು ಅನ್ನೋದನ್ನು, ಇದನ್ನೆಲ್ಲ ಅಲ್ಲಿ ನಾವು ನಮ್ಮನ್ನು 5 ಸ್ಟಾರ್ ಹೋಟ್ಲಲ್ಲಿ ನಮ್ಮನ್ನು ಇರಿಸಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದ್ದು. ಅದನ್ನು ನನಗೆ ಗೊತ್ತಿದ್ದಂಗೆ ನನಗೆ ತುಂಬ ನಾನು ಯಾವುದಾದ್ರೂ ಒಂದು ಅವಕಾಶ ಬಂದರೆ ಕೈ ತುಂಬ ಬಾಚ್ಕೊಳ್ಳೋ ಅಂಥ ಮನುಷ್ಯ. ನಾನು ಮುಂಚೆಯಿಂದನೂ ಅಷ್ಟೇ ಅವಕಾಶ ಯಾವಾಗ ಬರುತ್ತೆ ಅಂತ ಕಾಯ್ತೀನಿ. ಒಂದು ಅವಕಾಶ ಸಿಕ್ಕಾಗ ಅದನ್ನು ಕೈ ತುಂಬ ಬಾಚ್ಕೊಳ್ಳೋಂಥ ಮನುಷ್ಯ. ಈ ರೀತಿ ನಾವು 5-6 ಸ್ಟೇಟಲ್ಲಿ ನನಗಿರೋ ಫ್ರೆಂಡ್ಸಲ್ಲಿ ನಾವೆಲ್ಲ ತಯಾರು ಮಾಡಿರೋರೆಲ್ಲ ಪರಿಚಯ, ನೈಕಾರರು ಪರಿಚಯ, ನನಗೆ ಎಲ್ಲ ಕಡೆ ಇರೋಂಥ ವೀವರ್ಸ್ ಪರಿಚಯ. ಮುಂದೊಂದು ದಿನ ನನಗೆ ನೀವು ಯೂಟ್ಯೂಬಲ್ಲಿ ಇಷ್ಟೊಂದು ಪ್ರೋತ್ಸಾಹ ನೀಡ್ತಿರೋದ್ರಿಂದ, ನಾವು ಟ್ರೈನಿಂಗ್ ಮಾಡಿದಾಗ ನನಗೆ ಭಾಳ ಸರಿ ನೀವು ವಿಡಿಯೋದಲ್ಲಿ ಹೇಳ್ತಿರ್ತೀರಿ ಈ ಮಂಗಳಗಿರಿ ಕಾಟನ್ನು, ಮಂಗಳಗಿರಿ ಸೀರೆಗಳು ಅಂತ. ಮಂಗಳಗಿರಿಯಲ್ಲಿ ನನಗೆ ಆತ್ಮೀಯ ಸ್ನೇಹಿತರಿದ್ದಾರೆ. ನಾವೆಲ್ಲ ಟ್ರೈನಿಂಗ್ ಹೋಗಿದ್ವಿ ಆ ಕಾರ್ಯಕ್ರಮಕ್ಕೆ. ಅಂದರೆ ಎಲ್ಲ ವೀವರ್ಸ್ನ ಕಳಿಸಿದ್ರು. ಮುಂದೊಂದು ದಿನ ನಾನು ಯೂಟ್ಯೂಬಲ್ಲಿ ನಿಮಗೆ ನಮ್ಮವ್ರನ್ನ ಎಲ್ಲರನ್ನೂ ಅವ್ರ ಹತ್ರಕ್ಕೆ ಹೋಗಿ ತೋರಿಸುವಂಥ ಕೆಲಸ ಕೂಡ ಮಾಡ್ತೀನಿ. ತುಂಬ ಖುಷಿಯಾದ ವಿಷಯ ಏನು ಅಂತಂದರೆ, ನಾನು ಭಾಳ ವರ್ಷ ಒಂದೇ ಜಾಗದಲ್ಲೇ ಕೂತ್ಕೊಂಡು 10 ಗಂಟೆ ಕೆಲಸ ಮಾಡಿ ಮನೆ ಬಿಟ್ಟು ಬೇರೆ ಕಡೆ ಹೋಗಿದ್ದೇ ಗೊತ್ತಿಲ್ಲ ನನಗೆ. ಈ ಥರ ಇರೋ ಮನುಷ್ಯನಿಗೆ ಇವತ್ತು ನಾನು ಒಂದು 20 ದಿವಸದಿಂದ ಈ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೀವೆಲ್ಲ ಮಾತಾಡ್ತಿರೋದು, ಕೆಲವು ಪ್ರಶ್ನೆಗಳಿಗೆ ಉತ್ತರ ಮಾಡೋದು, ಮತ್ತು ಏನೋ ಒಂಥರ ಬಾಂಡಿಂಗ್ ಯೂಟ್ಯೂಬಿಂದ ಎಷ್ಟೊಂದು ಜನರ ಹತ್ರ ಪರಿಚಯ ಬೆಳೀತು ನನಗೆ. ತುಂಬ ಜನ ಕೇಳ್ತಾರೆ, ಕೆಲವರು ಹೇಳ್ತಾರೆ, ಸರ್ ಇದು ನಮ್ಮ ತಾಯಿ ಸೀರೆ ಸರ್, ನಮಗೆ ಅದು ನೆನಪು ಸರ್, ಇದು ಮಾಡಿಕೊಡಿ ಅಂತ. ನನಗೂ ಅನಿಸುತ್ತೆ, ನನಗೇನೋ ಒಂಥರ ಫೀಲು, ನಾನು ಇವ್ರು ಕೇಳಿರೋ ಸೀರೆನ ನಾವು ಮಾಡಿಕೊಟ್ರೆ ಇವ್ರಿಗೆ ಎಷ್ಟು ಖುಷಿಯಾಗುತ್ತಲ್ವಾ, ಇವ್ರಿಗೆ ಮಾಡಿಕೊಡ್ಬೇಕು, ಆ ನೆನಪನ್ನ ಉಳಿಸೋವಂಥ ಕೆಲಸ ನಾನು ಮಾಡಬೇಕು ವಿವರ ಆಗಿರೋದ್ರಿಂದ ಅಂತ. ಭಾಳಷ್ಟು ಜನ ಆರ್ಡ್ರ್ ಕೊಟ್ಟಿದ್ದಾರೆ. ತುಂಬ ಜನ ಆರ್ಡ್ರ್ ಕೊಟ್ಟಿರೋದನ್ನ ಈಗ ಇನ್ನೂ ನಾವು ಮುಗಿಸೋದಿರೋದ್ರಿಂದ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಸಮಯ ಕೊಡಿ ನಮಗೆ, ನಿಮ್ಮ ಸೀರೆಗಳು ಎಲ್ಲ ಮಾಡಿಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.